DCF ಅವ್ರು ಬರಲೇಬೇಕು. ಯಾರು ಪೊಲೀಸ್ ಇಲಾಖೆಯಿಂದ ಉನ್ನತ ಅಧಿಕಾರಿಗಳಿದ್ದೀರಾ, ದಯಮಾಡಿ ತಾವು ಈ ಒಂದು ಮೆಸೇಜ್ ಅನ್ನು ಅವ್ರಿಗೆ ತಲುಪಿಸಿ ಅವ್ರನ್ನ ಇಲ್ಲಿ ಕರೆಸುವಂತ ಕೆಲಸ ಆಗ್ಲಿ. ಹಾಗೇನೆ ನಮ್ಮ ಈ ಭಾಗದ ಶಾಸಕರು ಸಮೇತ ಇಲ್ಲೇ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಬಂದಿದೆ. ಮಾಡಿರುವಂತದ್ದು 100% ರೈತ ಸಂಘಟನೆಯಿಂದ ಅಂತ ಹೇಳಿಕ್ಕೆ ಅಧಿಕಾರಿಗಳನ್ನ ಬಾಯಿ ಇಟ್ಟು ಓಡಿಸಿದೆ. ಇದು ನಿಮ್ಮ ಗೌರವಕ್ಕೆ ತಕ್ಕ ತರಂತ ಅಧಿಕಾರಿಗಳು ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಹಿರೇಕೆರೆ ತಾಲೂಕಿನ ಇಂಥ ಅಧಿಕಾರಿಗಳು ಈಗ ಮಾನ್ಯ ಶಾಸಕರು ಬಂದವರು. ಇಲ್ಲಿಯ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿಗಳು ಅವರಿಗಿದೆ. ಹಾಗಾಗಿ ನಾವು ಸಮೇತ ಹೊಸ ಸಂಪುಟ ರಚನೆ ಆಗ್ತಿದೆ. ಪೊನ್ನಣ್ಣನವರಿಗೆ ಅರಣ್ಯ ಸಚಿವರಾಗಿ ಸಮೇತ ಕೊಡ್ಲಿಕ್ಕೆ ಒತ್ತಾಯ ಸಮೇತ ನಾವು ಮಾಡಿದ್ವಿ. ಬಹುಶಃ ಕೊಟ್ರೆ ಖಂಡಿತವಾಗಿ ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಇದೇ ಹೋರಾಟ ವೇದಿಕೆಯಿಂದ ನೇರವಾಗಿ ನಾವು ಹೇಳುವಂತದ್ದು ಏನಂತಂದ್ರೆ, ಖಂಡಿತವಾಗಿ ಪೊನ್ನಣ್ಣನವರಿಗೆ ಅರಣ್ಯ ಸಚಿವರ ಒಂದು ಜವಾಬ್ದಾರಿ ಕೊಟ್ರೆ ನಮಗೆ 50% ಆದ್ರೂ ಅವರು ನಿಭಾಯಿಸ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ. ಈ ಮಲೆನಾಡು ಭಾಗದ ಒಂದು ಏನು ದೊಡ್ಡ ಒಂದು ಸಮಸ್ಯೆ ಇದೆ ಅದು ಬಗೆಹರಿಸಿ ಅವರಿಗೆ ಕೊಡ್ಲಿ ಅಂತ ಹೇಳುವಂತ ಒತ್ತಾಯ ಸಮೇತ DK ಶಿವಕುಮಾರ್ ಅವರಿಗೆ ಇದೇ ಹೋರಾಟ ವೇದಿಕೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿರ್ಲಕ್ಷ್ಯ ಇಲಾಖೆ ವತಿಯಿಂದ ಆಗಿದೆ ಅಂತ ಹೇಳಿ ತಮ್ಮ ಆಕ್ರೋಶ ಏನಿದೆ ಅದನ್ನು ನಾನು ಜನಪ್ರತಿನಿಧಿ ಆಗಿದ್ರೂ ಕೂಡ ಅದನ್ನು ಒಪ್ಪಿಕೊಳ್ಳಲೇಬೇಕು. ಆದರೆ ಈಗ ಹಲವಾರು ಕಾರ್ಯಕ್ರಮಗಳನ್ನ ನಾವು ಜಾರಿಗೊಳಿಸಿರುವಂತದ್ದನ್ನ ನಾವು ನೋಡಿದ್ದೀವಿ. ಬ್ಯಾರಿಕೇಡಿಂಗ್, 2 ಎಲಿಫೆಂಟ್ ಫೆನ್ಸಸ್ ಮತ್ತೆ ಸೋಲಾರ್ ಫೆನ್ಸಿಂಗ್ ವಿಚಾರದಲ್ಲೂ ಕೂಡ ಸರ್ವಿಸಿಂಗ್ ಮಾಡಿ ಯಾವುದೆಲ್ಲ ಕೆಟ್ಟೋಗಿತ್ತು ಅದನ್ನೆಲ್ಲ ಇವತ್ತು ಚಾಲನೆಗೆ ತರುವಂತದ್ದು, ಮತ್ತೆ ಟ್ರೆಂಚ್ಗಳನ್ನ ಸರ್ವಿಸ್ ಮಾಡಿ ಅದನ್ನ ಚಾಲನೆಗೆ ತರುವಂತ ಕೆಲಸವನ್ನು ಕೂಡ ಅನೇಕ ಅದರ ಮಾಹಿತಿ ಮುಂದಿನ ದಿನಗಳಲ್ಲಿ ನಾನು ಪೂರ್ಣವಾಗಿ ಕೊಡ್ತೀನಿ. ನಾವು ಒಂದು ಕೂಡ ಆಯ್ಕೆಯನ್ನ ಮಾಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು, ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳುವಂತದ್ದನ್ನು ಕೂಡ ಬಹಳ ವಿಸ್ತಾರವಾಗಿ ಈಗ ಈ ಸರ್ಕಾರದಲ್ಲಿ ಕೆಲವು ಬದಲಾವಣೆ ಆಗಿರೋದ್ರಿಂದ ಮುಂದಿನ ಸಚಿವರು ಯಾರಾಗ್ತಾರೆ ಅವರ ಮುಂದೆ ಅವರ ಜೊತೆ ಇದನ್ನ ಕ್ರಮ ವಹಿಸಲಿಕ್ಕೆ ಕೂಡ ನಾನಂತೂ ಬದ್ಧನಾಗಿದ್ದೇನೆ. ಅಷ್ಟೊಂದು ನಾನು ಪೂರ್ಣವಾದಂತಹ ಮಾಹಿತಿಯನ್ನ ಅವರಿಗೆ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದೀನಿ. ಪ್ರಾಜೆಕ್ಟ್ ಎಲಿಫೆಂಟ್ ಮೂಲಕ ಇವತ್ತು ಬರೀ 20-25% ಅಷ್ಟು ಹಣ ಮಾತ್ರ ಬಳಕೆಯಾಗಿದೆ. ಪೂರ್ಣವಾದಂತಹ ಹಣ ಕೇರಳದಲ್ಲಿ ಮಾತ್ರ ಬಳಕೆಯಾಗಿದೆ. ಕರ್ನಾಟಕಕ್ಕೆ ₹1 ಕೂಡ ಕೊಟ್ಟಿಲ್ಲ. ನೀವು ಕೊಡಿ ಅಂತ ಹೇಳುವಂತ ಬೇಡಿಕೆ ಇದ್ದೀನಿ. ಇದು ರಾಜಕಾರಣದ ಮಾತ್ರ. ಇದು ಜೊತೆಗೆ ನಾವು ಯಾಕಂದ್ರೆ ಇದು ನಾವು ದಿನನಿತ್ಯ ಈ ರೀತಿಯಾದಂತಹ ಸಾವುಗಳನ್ನ ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದನ್ನ ಕೈ ಜೋಡಿಸಿ ನಾವು ಕೆಲಸ ಮಾಡಬೇಕು. ಇದಕ್ಕೆ ಒಂದು ಪರಿಹಾರವನ್ನ ಶಾಶ್ವತವಾದಂತಹ ವೈಜ್ಞಾನಿಕವಾದಂತಹ ಪರಿಹಾರ. ಅನದರ್ ಥಿಂಗ್ ವಾಟ್ ಹಸ್ ಹ್ಯಾಪನ್ಡ್ ಇನ್ ಏರಿಯಾ ಲೈಕ್ ಕೊಡಗು, ಯು ನೀಡ್ ಗ್ರೌಂಡ್ ಲೆವೆಲ್. ಇವನ್ ಬರೋ ಕೇಳಿ ಅವನಿಗೆ ವಾಟ್ ಸಿ ಮೈಸೂರು ಇಸ್ ಹಾರ್ಡ್ಲಿ ದರ್ ಇಸ್ ಎನಿ ದಿಸ್ ಕಾನ್ಫ್ಲಿಕ್ಟ್. ನಾನು ಇಲ್ಲೇ ತಿತಿಮತಿ ಹೈವೇನಲ್ಲಿ ನಾನು ಮಾನ್ಯ ಸಂಸದರು ನಾವೆಲ್ಲ ಸೇರಿ ಸಭೆಯನ್ನು ಮಾಡಿ ಇಲ್ಲಿಯ ರೈತ ಮುಖಂಡರಿಗೆ ಮತ್ತು ನೊಂದ ಪ್ರತಿನಿಧಿಗಳಿಗೆ ಎಲ್ಲರನ್ನು ಸೇರಿಸಿ ಶಾಶ್ವತ ಪರಿಹಾರಕ್ಕೋಸ್ಕರ ಈಗಾಗಲೇ ಮಾನ್ಯ ಸಂಸದರು ಹೇಳಿದ್ರು ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಪಾಪ್ಯುಲೇಷನ್ ಮತ್ತೆ ಇಲ್ಲಿರುವಂತಹ ಲ್ಯಾಂಡ್ಸ್ಕೇಪ್ಗೆ ಸೀಮಿತವಾಗಿದೆಯಾ ಅಂತ ಹೇಳುವಂತದನ್ನು ಕೂಡ ಗುರುತಿಸಿ ಮಾಡುವಂತ ಕೆಲಸವನ್ನ ಮುಂದಿನ ದಿವಸಗಳಲ್ಲಿ ಮಾಡೋಣ ಅಂತ